ಶ್ರೀ ಸಿದ್ದರಾಮೇಶ್ವರ ಜಯಂತಿ ನಿರ್ಲಕ್ಷ್ಯ. ಆಡಳಿತದ ಅನಾಸಕ್ತಿ ಬೋವಿ ಸಮಾಜದ ತೀವ್ರ ಆಕ್ರೋಶಕ್ಕೆ ಕಾರಣ. ಜನವರಿ 15, 2026 ಇಳಕಲ್ ತಾಲೂಕಿನಲ್ಲಿ ಜನವರಿ 14, 2026 ರಂದು ಆಚರಿಸಬೇಕಿದ್ದ ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಕರ್ನಾಟಕ ಸರ್ಕಾರದ ಸ್ಪಷ್ಟ ಉಲ್ಲೇಖ ಹಾಗೂ ಆದೇಶವಿದ್ದರೂ ಸಹ ತಾಲೂಕಿನ ಕೆಲವು ಇಲಾಖೆಗಳು ಆಚರಿಸದೆ ನಿರ್ಲಕ್ಷ್ಯ ವಹಿಸಿರುವುದು ಬೋವಿ ಸಮಾಜದ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಘಟನೆ ಆಡಳಿತದ ಅನಾಸಕ್ತಿ ಹಾಗೂ ಒಂದು ಸಮುದಾಯದ ತಿರಸ್ಕರಣೆಯಾಗಿ ಕಾಣಿಸಿಕೊಂಡಿದ್ದು ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ. ಶ್ರೀ ಸಿದ್ದರಾಮೇಶ್ವರ ಜಯಂತಿಯನ್ನು ಸರ್ಕಾರಿ ಮಟ್ಟದಲ್ಲಿ ಆಚರಿಸಬೇಕೆಂಬ ಸರ್ಕಾರದ ಸೂಚನೆಯ ಹಿನ್ನೆಲೆಯಲ್ಲಿ ಬೋವಿ ಸಮಾಜದ ಮುಖಂಡರು 1 ತಿಂಗಳ ಮುಂಚಿತವಾಗಿಯೇ ಇಳಕಲ್ ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮನವಿ ಸಲ್ಲಿಸಿದರು. ಜಯಂತಿ ಆಚರಣೆಗೆ ಸಂಬಂಧಿಸಿದಂತೆ ತಾಲೂಕಿನ ಎಲ್ಲಾ ಇಲಾಖೆಗಳಿಗೂ ಸೂಕ್ತ ಸುತ್ತೋಲೆಗಳನ್ನು ಕಳುಹಿಸುವಂತೆ ಅವರು ಮನವಿ ಮಾಡಿದರು. ದಂಡಾಧಿಕಾರಿಗಳ ಕಚೇರಿಯಿಂದ ಸುತ್ತೋಲೆಗಳನ್ನು ಕಳುಹಿಸಲಾಗಿದೆ ಎನ್ನಲಾಗಿದ್ದರೂ ವಾಸ್ತವದಲ್ಲಿ ಕೆಲವು ಇಲಾಖೆಗಳು ನಮಗೆ ಯಾವುದೇ ಸುತ್ತೋಲೆ ಬಂದಿಲ್ಲ, ಆದ್ದರಿಂದ ನಾವು ಜಯಂತಿಯನ್ನು ಆಚರಿಸಿಲ್ಲ ಎಂಬ ಉಡಾಫೆಯ ಉತ್ತರವನ್ನು ನೀಡಿದ್ದಾರೆ. ಈ ಉತ್ತರದಿಂದ ಆಕ್ರೋಶಗೊಂಡ ಬೋವಿ ಸಮಾಜದ ಮುಖಂಡರು ಹಾಗೂ ಸಂಘಟನೆಗಳ ಪ್ರಮುಖರು ಒಟ್ಟಾಗಿ ಸೇರಿ ಸಂಬಂಧಿಸಿದ ಇಲಾಖೆಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಜಯಂತಿಯಂತಹ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಮಹತ್ವದ ಕಾರ್ಯಕ್ರಮವನ್ನು ನಿರ್ಲಕ್ಷ್ಯ ಮಾಡಿರುವುದು ಕೇವಲ ಆಡಳಿತಾತ್ಮಕ ತಪ್ಪಷ್ಟೇ ಅಲ್ಲ, ಅದು ಒಂದು ಸಮಾಜದ ಗೌರವಕ್ಕೆ ಧಕ್ಕೆ ತರುವ ಕ್ರಮವಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೋವಿ ಸಮಾಜದ ಮುಖಂಡರು ಇಂದು ಸುದ್ದಿಗೋಷ್ಠಿ ನಡೆಸಿ ಆಡಳಿತದ ನಿರ್ಲಕ್ಷ್ಯದ ವಿರುದ್ಧ ಕಠಿಣ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರದ ಆದೇಶವಿದ್ದರೂ ಸಹ ಜಯಂತಿಯನ್ನು ಆಚರಿಸದಿರುವುದು ಅನ್ಯಾಯದ ಸಂಕೇತ. ಇದು ವ್ಯವಸ್ಥಿತ ನಿರ್ಲಕ್ಷ್ಯವೋ ಅಥವಾ ಉದ್ದೇಶಪೂರ್ವಕ ತಿರಸ್ಕಾರವೋ ಎಂಬ ಅನುಮಾನ ಮೂಡುತ್ತಿದೆ. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸಿದರೆ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ ಎಂದು ಅವರು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಭವಿಷ್ಯದಲ್ಲಿ ಎಲ್ಲಾ ಸರ್ಕಾರಿ ಜಯಂತಿಗಳು ಸರಿಯಾಗಿ ಆಚರಿಸುವಂತೆ ಸ್ಪಷ್ಟ ನಿರ್ದೇಶನ ನೀಡಬೇಕು ಹಾಗೂ ಈ ನಿರ್ಲಕ್ಷ್ಯಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಅಲ್ಲದೆ ಶ್ರೀ ಸಿದ್ದರಾಮೇಶ್ವರ ಜಯಂತಿಯ ಮಹತ್ವವನ್ನು ಸಮಾಜದ ಮುಂದಿಟ್ಟುಕೊಂಡು ಬೋವಿ ಸಮಾಜದ ಗೌರವ ಮತ್ತು ಹಕ್ಕುಗಳಿಗಾಗಿ ಹೋರಾಟ ನಿರಂತರವಾಗಿರುತ್ತದೆ ಎಂದು ಅವರು ಘೋಷಿಸಿದರು. ಈ ಘಟನೆ ತಾಲೂಕಿನ ಆಡಳಿತ ವ್ಯವಸ್ಥೆಯ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಮೂಡಿಸಿದ್ದು, ಸರ್ಕಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಬೇಕೆಂಬುದು ಬೋವಿ ಸಮಾಜದ ಆಗ್ರಹವಾಗಿದೆ. ಮಾಧ್ಯಮದವರು ಮತ್ತು ದೃಶ್ಯ ಮಾಧ್ಯಮದವ್ರನ್ನ ಒಂದು ದೃಶ್ಯ ಮಾಧ್ಯಮ ಮುಖಾಂತರ ಏನು ಹೇಳುವುದಂದ್ರೆ, ಇಲ್ಲಿ ಈ ತಾಲೂಕಿನಲ್ಲಿ ಇರತಕ್ಕಂಥ KBJNL, ರೈತ ಸಂಪರ್ಕ ಕೇಂದ್ರ, ಇಳಕಲ್ KSRTC, ಕೃಷಿ ಇಲಾಖೆ, ಇಲ್ಲೇ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನ ಇವು ಯಾವ ಇಲಾಖೆಗಳು ಕೂಡ ಮಾಡಿರೋದಿಲ್ಲ. ನಾವು ಹೋಗಿ ನಮ್ಮ ಸಮಾಜದ ಬಂಧುಗಳು ಹೋಗಿ ಕೇಟ ಅವರಿಗೆ ಕೇಳಿದ್ರಂದ್ರೆ ನಮಗೆ ಆದೇಶನೇ ಗೊತ್ತಿಲ್ಲರಿ ಅಂತ ಆರ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಹೇಳೋದೇನಪ್ಪ ಅಂದ್ರೆ, ತಾಲೂಕಿನ ದಂಡಾಧಿಕಾರಿಗಳು ತಾವೇನು 15 ದಿವಸ ಹಿಂದ್ಗಡೆ ಪೂರ್ವಭಾವಿ ಸಭೆಯನ್ನ ಸಿದ್ದರಾಮೇಶ್ವರ ಜಯಂತಿನ ಮಾಡಬೇಕಂತ ತಾವೇನು ಕರೆದಿದ್ರಲ್ಲ, ಅವತ್ತು ಕೂಡ ನಾವು ಹೇಳಿದ್ವಿ ನಿಮ್ಗೆ, ಸಾಹೇಬ್ರೆ ಸರ್ಕಾರದ ಒಂದು ಸಿದ್ದರಾಮೇಶ್ವರ ಜಯಂತಿಯನ್ನ ಸರ್ಕಾರದ ಆದೇಶ ಇದೆಯಲ್ಲ, ತಾವು ಎಲ್ಲ ಇಲಾಖೆಗಳು ಕೂಡ ಸುತ್ತೋಲೆಯನ್ನ ತಾವು ಹೊರಡಿಸ್ಬೇಕು ಅಂತ ನಾವು ಹೇಳಿ ಬಂದಿದ್ವಿ. ಅವ್ರು ಏನ್ ಹೇಳಿದ್ರು, ಆಯ್ತು ನಾ ತತ್ಕ್ಷಣ ಎಲ್ಲ ಇಲಾಖೆಗಳು ಕೂಡ ನಾವು ಆದೇಶವನ್ನ ನಾನು ಶಿಫಾರಸು ಮಾಡ್ತೇನೆ ಅಂತ ಹೇಳಿದ್ರು. ನಾವು ಹೇಳಿ ಬಂದ್ರು ಕೂಡ ಇದು ತಹಸೀಲ್ದಾರ್ ಅವರೊಂದು ನಿಷ್ಕಾಳಜಿನೋ ಬೇರೆ ಇಲಾಖೆಗಳ ನಿಷ್ಕಾಳಜಿನೋ 12ನೇ ಕಾಲನ ಶರಣರಾದಂಥ ಸಿದ್ದರಾಮೇಶ್ವರಿಗೆ ಆ ಜಯಂತಿಯನ್ನು ಯಾರು ಮಾಡಿರೋದಿಲ್ಲ, ಅವರು ಅಪಮಾನ ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತೀವಿ. ಕೂಡಲೇ ಯಾರು ಜಯಂತಿಯನ್ನು ಮಾಡೋದಿಲ್ಲ, ಮಾನ್ಯ ದಂಡಾಧಿಕಾರಿಗಳು ಅವರನ್ನ ಕ್ರಮ ಕೈಗೊಳ್ಬೇಕು. ಮನವಿ ಮಾಡ್ಕೊಂಡಿದ್ವಿ. ಹಿಂದೊಮ್ಮೆ ಇಲಾಖೆ ಒಳಗ KB ಮತ್ತು ಸ್ಟೇಷನ್ ಒಳಗ, ಆಮೇಲೆ ಕೆಲವೊಂದಿಷ್ಟು KSRTC ಒಳಗ, ಅದೆಲ್ಲ ಇಲಾಖೆ ಒಳಗ ನೋಡಿದ್ರೆ
ಎಲ್ಲಿ ನಮ್ಮ ಕಡೆ ಫೋಟೋ ಎಲ್ಲ ಅದಿಲ್ಲ ಅಂತೇಳಿ ಈಗ 2-3-4 ವರ್ಷದಿಂದ ಹಿಂದೆ ಹೇಳಿದ್ರು. ಅವ್ರಿಗೆಲ್ಲ ಫೋಟೋದ ವ್ಯವಸ್ಥೆ ಎಲ್ಲ ಮಾಡಿಸಿ ಕೊಟ್ಟು ಬಂದಿದ್ದೀವಿ. ಅದೇ ರೀತಿಯಾಗಿ ಅವ್ರು ಮಾಡ್ಬೇಕಂತ ಸರ್ಕಾರ ಆದೇಶ ಮಾಡಂತ ಹೋದ ಇದ್ದ ತಹಸೀಲ್ದಾರ್ನು ಕೂಡ ಮಾಡಿದ್ರು, ಹೇಳಿದ್ರು. ಮತ್ತೆ ಮುಂದುವರ್ಸ ಅದೇ ಪ್ರಕಾರ ಹೇಳ್ತಾ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವರು. ತಹಸೀಲ್ದಾರ್ ಸಾಹೇಬ್ರಿಂದ ನಮ್ಗೆ ಆದೇಶ ಬರಬೇಕು ಅಥವಾ BO ಕಡೆಯಿಂದ ಆದೇಶ ಬರಬೇಕು ಅಂತ ಕೆಲವೊಂದು ಶಾಲಾ ಕಾಲೇಜುಗಳಿಗೂ ಸಹಿತ ಮಾಡಂಗಿಲ್ಲ. ಅದು ಯಾಕೆ ಮಾಡಲ್ಲ? ಎಡಿಟ್ ಕಾಲೇಜು, ಎಡಿಟ್ ಹೈಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಅಲ್ಲಿ ಸಹಿತ ಆ ಫೋಟೋದು ಇದನ್ನ ಮಾಡಂಗಿಲ್ಲ ಸರ್. ನಮ್ಮ ಒಂದು ಉದ್ದೇಶ ಏನು, ಸಿದ್ದರಾಮೇಶ್ವರ ಅಂದ್ರೆ ನಮ್ಮ ಬಗ್ಗೆ ಒಂದು ಸ್ವಲ್ಪ ದೈಹಿಕರ ಮಾಡ್ತಾರ. ಹಿಂದುಳಿದ ಜನಾಂಗಕ್ಕೆ ಮಾಡ್ತಾರೋ ಏನ್ ಮಾಡ್ತಾರೋ ಒಟ್ಟು ಗೊತ್ತಿಲ್ಲ. ಆದ್ರೆ ಶರಣರ ರೂಪದಾಗ ನೋಡ್ಕೊಂಡು ಬೇರೆ ಜಾತಿಯವ್ರಿಗೆ ನಮ್ಮ ಇದಕ್ಕೆ ನೋಡ್ಕೊಂಡು ಇದು ಮಾಡ್ತಾರೆ ಗೊತ್ತಾಗೋದು. ಎಲ್ಲ ಶರಣರ ಬಗ್ಗೆ ಅವ್ರ ಒಟ್ಟ ಕಾಳಜಿ ನಿಷ್ಕಾಳಜಿ ಭಾಳ ಯಾವುದೇ ಇಲಾಖೆ ಒಳಗೆ. ಆ ರೀತಿ ಆಗ್ಲಾರ್ದಂಗ BO ಮತ್ತು ತಹಸೀಲ್ದಾರ್ ಅದಕ್ಕೇನು ಆದೇಶ ಮಾಡ್ತೀರಿ ಅದು ಬೇರೆ. ಪ್ರತಿ ವರ್ಷ ನಾವು ಇದೇ ಹೇಳೋದಾಗೈತಿ. ನೀವು ಏನು ಮಾಡ್ತೀರಿ ಅಂದ್ರೆ ನಾವು ಹೇಳ್ತೀವಿ, ಸುತ್ತೋಲೆ ಕಳಿಸ್ತೀವಿ, ಅವ್ರು ಮಾಡ್ಲಿಕ್ಕೆ ಅಂದ್ರೆ ಏನ್ರಿ ಅಂತ ನೀವು ಹೇಳ್ತೀರಿ. ಅವ್ರು ತಹಸೀಲ್ದಾರಿಂದ ನಮ್ಗೆ ಆದೇಶ ಬಂದಿಲ್ಲ ಅಂತ ಅವ್ರು ಹೇಳ್ತಾರ. BO ಕಡೆಯಿಂದ ನಮ್ಗೆ ಆದೇಶ ಬಂದಿಲ್ಲ ಅಂತ ಯಾವ್ದು ಎಡಿಟ್ ಕಾಲೇಜು ಅಥವಾ ಎಡಿಟ್ ಹೈಸ್ಕೂಲ್ಗಳು ಶಿಕ್ಷಣ ಸಂಸ್ಥೆ ಒಳಗೆ BO ಕಡೆ ನಮ್ಗೆ ಆದೇಶ ಬಂತದ. BO ಕಡೆಯಿಂದ ಆದೇಶ ಬಂತಂದ್ರ ತತ್ಕ್ಷಣ ಮಾಡ್ತೀವಿ ಅಂತ ಹೇಳ್ತಾರ ಅವ್ರು. BOದವ್ರು ಇದ್ದವರು ಅದಕ್ಕೆ ಯಾಕೆ ನಿರ್ಲಕ್ಷ್ಯ ವಹಿಸ್ತೀರ ಅಂತ ನಾವು ಅದ ಸಮಾಜದವ್ರು ಕೇಳ್ತಾ ಇದೀವಿ. ಅದಕ್ಕೆ ಯಾವುದೇ ಒಂದು ಜಯಂತಿಯನ್ನ ನಿಷ್ಕಾಳಜಿ ವಹಿಸ್ಬೇಡ್ರಿ. ಕೆಲವೊಂದಿಷ್ಟು ಜಯಂತಿಗಳನ್ನ ಅಷ್ಟ ಮೀಸಲಾಗಿ ಮಾಡ್ತೀರಿ. ಯಾಕಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ. ಸರ್ಕಾರದ ಆದೇಶ ಇರುತ್ತ, CM ಅವರು ಮಾಡ್ತಿರ್ತಾರ, ಪ್ರತಿಯೊಂದನ್ನು ಮಾಡ್ತಿರ್ತಾರ. ಬಟ್ ಇಲ್ಲಿ ಇದನ್ನ ಆಡಳಿತ ಅಧಿಕಾರಿಗಳು ಒಟ್ಟ ಅದನ್ನ ನಿರ್ಲಕ್ಷ್ಯ ವಹಿಸ್ತೀರಿ. ಯಾಕೆ ವಹಿಸ್ತೀರೋ ಗೊತ್ತಾಗೋದು. ಅವ್ರಿಗೆ ತತ್ಕ್ಷಣ ತಹಸೀಲ್ದಾರ್ ಮತ್ತು BO ಆಮೇಲೆ DDP ಸರ್ ಇವರೆಲ್ಲ ಕೂಡ ಅವ್ರಿಗೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡು ಕೆಲವೊಂದು ಇಲಾಖೆ ಒಳಗ ಪ್ರೈವೇಟ್ ಇರಲಿ ಗೌರ್ಮೆಂಟ್ ಇರಲಿ ಶಿಕ್ಷಣ ಸಂಸ್ಥೆಗಳು ಯಾವ್ಯಾವ ಕಾಲೇಜು ಶಾಲಾ ಕಾಲೇಜುಗಳಿಗೆ ಆದೇಶ ಮಾಡಿ ಇಮಿಡಿಯೇಟ್ಲಿ ಆ ಕಾಲೇಜಿನಿಂದ ಫೋಟೋ ಗಿಟೋ ಹಾಕಿ ಅವ್ರು ವಾಪಸ್ ತಹಸೀಲ್ದಾರಿಗೆ ಮತ್ತು DDPಗೆ ಆಮೇಲೆ BO ಅಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಆಗಿ ಅದನ್ನ ಫೋಟೋ ವಾಟ್ಸಪ್ ಮಾಡಕ್ ಕಳ್ಸಂದ್ರಿ. ಅದನ್ನ ಸ್ವಲ್ಪ ಬಂದು ಅಬ್ಸರ್ವ್ ಮಾಡ್ತೀವಿ ಸರ್. ಇಷ್ಟೇ 2 ಮಾರ್ಕ್ ಮುಗಿಸ್ತೀವಿ. ನಿನ್ನೆ ದಿನ 12ನೇ ಶತಮಾನದ ಮಹಾಶರಣ ನಾಯಕರಾಗಿ ಸಿದ್ದರಾಮೇಶ್ವರ ಜಯಂತಿ ಇರೋದ್ರಿಂದ ರಾಜ್ಯ ಸರ್ಕಾರ ಈ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮ ಎಂದು ಘೋಷಣೆ ಮಾಡಿದೆ. ನಮ್ಮ ಇಳಕಲ್ ತಾಲೂಕಿನಲ್ಲಿ ಎಷ್ಟೋ ಜಯಂತಿಗಳನ್ನ ಮಾಡ್ತಾ ಇಲ್ಲ. ಪ್ರತಿ ವರ್ಷ ನಾವು ತಹಸೀಲ್ದಾರ್ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಕರೆದಾಗ ಅವರಿಗೆ ನಾವು ಅದನ್ನೇ ಹೇಳಿದ್ವಿ. ಯಾಕಂದರೆ ನೀವು ನಮ್ಮ ಸಮಾಜಕ್ಕೆ ಯಾವುದೇ ಥರ ದೇಣಿಗೆ ಹೊತ್ತು ಹಣದ ವ್ಯವಸ್ಥೆ ಮಾಡೋದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಸಮಾಜದ ಬಾಂಧವರಿಗೆ, ನಮ್ಮ ಶರಣರಿಗೆ ಅವಮಾನ ಆಗಲಾರ್ದ ರೀತಿಯಲ್ಲಿ ನೀವು ನಡೆದುಕೊಂಡ್ರೆ ಸಾಕಂತ ಹೇಳಿದ್ವಿ. ಹೀಗಾಗಿ ಮೊನ್ನೆ ತಹಸೀಲ್ದಾರ್ ಮೀಟಿಂಗ್ ಕರೆದಾಗ 13ನೇ ತಾರೀಕು ಒಂದು ಸುತ್ತಲೆ ಹೊಡೆಸಿದ್ದಾರೆ. ಎಲ್ಲ ಇಲಾಖೆಗೆ ನೀವು ಕಂಪಲ್ಸರಿ ಕಡ್ಡಾಯವಾಗಿ ಸಿದ್ದರಾಮೇಶ್ವರ ಭಾವಚಿತ್ರ ಫೋಟೋ ಇಟ್ಟು ಅವರಿಗೆ ಗೌರವ ಸಲ್ಲಿಸಬೇಕೆಂದು ತಹಸೀಲ್ದಾರ್ ಅವರ ಸುತ್ತಲೇ ಇದೆ. ಎಲ್ಲ ಇಲಾಖೆಗೂ ಕಳಿಸಿದ್ದಾರೆ. ತಹಸೀಲ್ದಾರ್ ಅಂಡರಲ್ಲಿ ಬರುವಂಥ 30 ಇಲಾಖೆಗಳಿಗೆ ಕಳಿಸಿದ್ದಾರೆ. ಇದರಲ್ಲಿ KSRTC ಇದೆ, ಕೃಷಿ ಇಲಾಖೆ ಇದೆ, ಹಲವಾರು ತಹಸೀಲ್ದಾರ ಒಂದು ಇದ್ರೊಳಗೆ ಬರುವಂಥ ಎಲ್ಲ ಇಲಾಖೆನೂ ಇಲ್ಲಿದ್ದಾವೆ. ಹೀಗಾಗಿ ಇದರಲ್ಲಿ ಒಂದು 10 ರಿಂದ 15 ಇಲಾಖೆಗಳು ಸುಟಿ ಸಿಕ್ಕೈತಂತ ಅದರೊಳಗೆ ಮಜಾ ಮಾಡಕ್ಕೆ ತಾವು ಊರಿಗೆ ಹೋಗಿದ್ರೆ ಹೊರತು ಯಾವುದೇ ಸಿದ್ದರಾಮೇಶ್ವರ ಭಾವಚಿತ್ರ ಗೌರವಿಸಿಲ್ಲ. ನಿನ್ನೆ ಒಂದಿಷ್ಟು ಕಡೆ ಹೋಗಿ ನೋಡಿದಾಗ ಸಿದ್ದರಾಮೇಶ್ವರ ಭಾವಚಿತ್ರಕ್ಕೆ ಒಂದಿಷ್ಟು ಕಡೆ GD ಹಚ್ಚಿದ್ದು ಇದೆ, ಒಂದಿಷ್ಟು ಕಡೆ ಗಂಟು ಕಟ್ಟಿಟ್ಟಿದ್ದಾರೆ. ಹೀಗಾಗಿ ಅದನ್ನು ಅವಮಾನ ಮಾಡುವ ರೀತಿಯಲ್ಲಿ ಅವರು ಎಲ್ಲ ಇಲಾಖೆಗಳು ಒಂದಿಷ್ಟು ಇಲಾಖೆಗಳನ್ನು ಇಟ್ಕೊಂಡಿದ್ದಾರೆ. ತಹಸೀಲ್ದಾರ ಅವರ ಸುತ್ತಲಾಗೆ ಯಾವ ಇಲಾಖೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡೋದಿಲ್ಲ ಇಲ್ಲಿ. ಯಾಕಂದರೆ ಇವರಿಗೆ ಯಾವ ಶರಣರ ಆದರ್ಶ ಮುಖ್ಯ ಅಲ್ಲ. ಇವರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವರು ತಾವು ಒಂದು ಬರ್ತಕ್ಕಂಥ ಭ್ರಷ್ಟ ಹಣದಿಂದ ಅಷ್ಟೇ ಉಪಯೋಗ ಮಾಡ್ಕೊಂತಾರೆ ಹೊರತು ಇಂಥ ಯಾವ ಶರಣರ ಜಯಂತಿನೂ ಆಚರಣೆ ಮಾಡಲ್ಲ. ಇದು ಒಂದೇ ಅಂತಲ್ಲ, ಸಿದ್ದರಾಮೇಶ್ವರ ಜಯಂತಿ ಅಂತಲ್ಲ, ಇವ್ರಿಗೆ ಯಾವ್ದರಿಂದ ರೊಕ್ಕ ಬರೋದನ್ನು ನಾವು ಯಾವ ಜಯಂತಿನೂ ಆಚರಣೆ ಮಾಡೋದಿಲ್ಲ. ಯಾವ ರೊಕ್ಕ ಬರೋ ಜಯಂತಿ ಆಚರಣೆ ಆಗ್ತಾರೋ ಅವನ್ನೆಲ್ಲ ಕಂಪಲ್ಸರಿ ಆಚರಣೆ ಮಾಡ್ತಾರೆ. ಅವು ಯಾವ ಜಯಂತಿನೂ ಮಿಸ್ ಮಾಡಲ್ಲ. ಯಾಕಂದ್ರೆ ಅದರಿಂದ ಅವ್ರಿಗೆ ರೊಕ್ಕ ಬರ್ತಾ ಇರಬೇಕು.
ಅವರಿಗೆ ಅವ್ರ ಮನೆಗೆ ತೃಪ್ತಿ ಆಗುತ್ತೆ ಅಂದಾಗ ಮಾತ್ರ ಇವೆಲ್ಲ ಇಲಾಖೆಯೊಳಗೂ ಜಯಂತಿ ಆಚರಣೆ ಮಾಡ್ತಾರೆ. ಹೀಗಾಗಿ ಈ ಸರಿ ಹೇಗಾಗಿದೆ, ಮುಂದಿನ ಸರಿ ಇವರು ತಹಸೀಲ್ದಾರ್ಗೆ ನಾವು ಸಮಾಜದ ಬಾಂಧವರು ಭಾಳ ನೇರವಾಗಿ ಹೇಳ್ತಾ ಇದ್ವಿ, ಆದಷ್ಟು ಬೇಗ ಈ 10 ಇಲಾಖೆ ಮೇಲೆ ನಾವು ಸೂಕ್ತವಾದ ಕ್ರಮ ತಗೋಬೇಕು. ಕ್ರಮ ತಗೊಳ್ಳೋದಲ್ಲ ಇದ್ದಲ್ಲಿ ನಾವು ಮುಂದಿನ ಹೋರಾಟದ ರೂಪರೇಷೆ ಸಮಾಜದ ನಿರ್ಧಾರ ಮಾಡಬೇಕಾಗುತ್ತೆ. ಹೀಗಾಗಿ ತಹಸೀಲ್ದಾರ್ ತಕ್ಷಣವೇ ಈ ಇಲಾಖೆ ಮೇಲೆ ಒಂದು ಸೂಕ್ತ ಕ್ರಮ ಕೈಗೊಂಡು ಸಮಾಜಕ್ಕೆ ತಿಳಿಸಬೇಕು ಅಂತೇಳಿ ನನ್ನ 2 ಮಾತು. ಧನ್ಯವಾದಗಳೊಂದಿಗೆ ವರದಿ ನಾರಾಯಣ ವಗ್ಗ, VN ನ್ಯೂಸ್, ಇಳಕಲ್.